ಓಂ ಹ್ರೀಂ ಭೈರವಿ ಕ್ಲಾಂ ಹ್ರೀಂ ಸ್ವಾಹ. ನಮಸ್ಕಾರ. ರಾಶಿ ಭವಿಷ್ಯಕ್ಕೆ ಹೋಗೋದಕ್ಕಿಂತ ಮುಂಚೆ ಕೆಲವು ವಿಚಾರಗಳನ್ನ ಹೇಳೋದಾದ್ರೆ, ನೋಡಿ, ಒಂದೇ ಡೇಟ್ ಅಲ್ಲಿ ಎಷ್ಟೋ ಜನ ಹುಟ್ಟಿರ್ತಾರೆ, ಒಂದೇ ರಾಶಿಯಲ್ಲಿ ಲಕ್ಷಾಂತರ ಜನ ಹುಟ್ಟಿರ್ತಾರೆ. ಎಲ್ಲರ ಭವಿಷ್ಯ ಒಂದೇ ತರ ಇರುತ್ತಾ? ಕುಂಭರಾಶಿ ಮೀನರಾಶಿಗೆಲ್ಲ ಸಾಡೆ ಸಾತಿದೆ ಅಂತೇಳಿ ಜನಗಳನ್ನ ಭಯಪಡಿಸ್ತಾ ಇರ್ತಾರೆ. ಎಲ್ಲ ರಾಶಿಯವ್ರಿಗೂ ತೊಂದರೆಗಳಾಗ್ತಾ ಇದೆಯಾ? ಸಮಸ್ಯೆಗಳಾಗ್ತಾ ಇದೆಯಾ? ಇಲ್ಲ. ಯಾಕೆಂತಂದ್ರೆ ಇಲ್ಲಿ ನಾವು ಮುಖ್ಯವಾಗಿ ಗಮನಿಸಬೇಕಾಗಿರುವಂತದ್ದು ನಮ್ಮ ಇಂಡಿವಿಜುವಾಲಿಟಿ ಯಾವ್ದು ತಿಳ್ಕೊಳ್ಳೋದು. ನಿಮ್ಮ ಡೇಟ್ ಆಫ್ ಬರ್ತ್ ಮಿಸ್ಟೇಕ್ ಇರೋ ಸಾಧ್ಯತೆ ಇರುತ್ತೆ, ನಿಮ್ಮ ಬರ್ತ್ ಟೈಮ್ ಮಿಸ್ಟೇಕ್ ಇರೋ ಸಾಧ್ಯತೆ ಇರುತ್ತೆ. ಹಾಗಾಗಿ ಜಾತಕದ ಭವಿಷ್ಯ ತುಂಬಾ ಸಮಯ ನಿಜ ಆಗಲ್ಲ. ಅವಾಗ ನಾವೇನ್ ಮಾಡಬಹುದು? ನಾಡಿ ಜ್ಯೋತಿಷದ ಪ್ರಕಾರವಾಗಿ ನಿಮ್ಮ ಹಸ್ತರೇಖೆಗಳನ್ನ ಜಾತಕಕ್ಕೆ ಮ್ಯಾಚ್ ಮಾಡಿ ನೋಡ್ಬೇಕು. ಈಗ ಫಾರ್ ಎಕ್ಸಾಂಪಲ್ ನಿಮ್ಗೊಂದು ಗಜಕೇಸರಿ ಯೋಗ ಇದೆ ಅನ್ಕೊಳ್ಳೋಣ, ಹಸ್ತದಲ್ಲಿ ಅದು ರಿಫ್ಲೆಕ್ಟ್ ಆಗಿದೆಯಾ ಅದು ಗಮನಿಸ್ಬೇಕು. ಹಸ್ತದಲ್ಲಿ ಕೂಡ 12 ರಾಶಿಗಳಿದೆ. 12 ರಾಶಿಗಳನ್ನು ಹೇಗೆ ಅನ್ವಯ ಮಾಡಬೇಕು, ಗ್ರಹಗಳನ್ನ ಯಾವ ರೀತಿ ನಾವು ನೋಡಬೇಕು ಅನ್ನೋದೆಲ್ಲ ಕೂಡ ಶಾಸ್ತ್ರಗಳಲ್ಲಿ ಇದೆ. ಎರಡನ್ನು ಕಂಪೇರ್ ಮಾಡಿ ಭವಿಷ್ಯವನ್ನು ಬಹಳ ನಿಖರವಾಗಿ ಹೇಳ್ಬೋದು. ಈ ಬಗೆಯಲ್ಲಿ ಜಾತಕವನ್ನು ನೋಡಿದ್ರೆ ನಿಮ್ಮ ಭವಿಷ್ಯವನ್ನ ಬಹಳ ಅಕ್ಯುರೇಟ್ ಆಗಿ ಹೇಳ್ಬೋದು. ಹಿಂದೆ ನಡೆದಿರೋ ಘಟನೆಗಳನ್ನು ಹೇಳ್ಬೋದು, ಮುಂದೆ ನಡೆಯೋ ಘಟನೆಗಳನ್ನು ಬಹಳ ಈಸಿಯಾಗಿ ಹೇಳ್ಬೋದು. ಹಾಗಾಗಿ ಯಾವುದೇ ಕಾರಣಕ್ಕೂ ಕೂಡ ಎರಡನ್ನು ಕಂಪೇರ್ ಮಾಡೋದು ಬಹಳ ಮುಖ್ಯ ಆಗುತ್ತೆ. ಸೊ ಈ ಬಗೆಯಲ್ಲಿ ನಿಮ್ಮ ಜಾತಕ ನೋಡ್ಬೇಕು ಅಂದ್ರೆ ನೀವು ಭೈರವಿ ಆಸ್ಟ್ರೋಗೆ ಸಂಪರ್ಕಿಸಿ ನಿಮ್ಮ ಜಾತಕದ ವಿಶ್ಲೇಷಣೆ ಮಾಡ್ಕೋಬಹುದು. ತುಲಾ ರಾಶಿ 2026 ಮೇ ತಿಂಗಳಲ್ಲಿ ತುಲಾ ರಾಶಿಯಲ್ಲಿ ಹುಟ್ಟಿದಂತವ್ರಿಗೆ ಇರುವಂತಹ ಪಾಸಿಟಿವ್ ನೆಗೆಟಿವ್ ವಿಚಾರಗಳು ಏನು ಅಂತ ನಾವು ನೋಡೋದಾದ್ರೆ, ರಾಶಿಯಿಂದ ಸಪ್ತಮದಲ್ಲಿ ಸೂರ್ಯ ಮತ್ತು ಬುಧ ಗ್ರಹಗಳಿಗೆ ಇರುವಂತದ್ದು. ಇದೇನ್ ಮಾಡುತ್ತೆ? ವಿವಾಹದಲ್ಲಿ ಕಿರಿಕಿರಿಗಳನ್ನ ಉಂಟು ಮಾಡಬಹುದು. ಒಳ್ಳೆಯ ಸಂಬಂಧ ಬಂದಿದ್ದು ಸರ್, ಮಿಸ್ ಆಯ್ತು, ಯಾವ್ದೋ ಕಾರಣಕ್ಕೆ ಬೇಡ ಅಂತ ಹೇಳ್ತಿದ್ದಾರೆ ಅಂತ ಹೇಳ್ತಿರ್ತಾರೆ. ಈ ರೀತಿ ಇಶ್ಯೂಸ್ ಬರಬಹುದು. ನವಮಾಧಿಪತಿ ಸಪ್ತಮದಲ್ಲಿ ಇರೋದ್ರಿಂದ ಹೆಂಡತಿಯ ಭಾಗ್ಯೋದಯ, ನೀವು ನಿಮ್ಮ ಒಂದು ಧರ್ಮಪತ್ನಿ ಅಥವಾ ನಿಮ್ಮ ಗಂಡಂದ್ರಿಗೆ, ಈ ರಾಶಿ ಹುಟ್ಟಿದಂತ ವ್ಯಕ್ತಿಗಳ ಗಂಡಂದ್ರೆ ಏನಿರ್ತಾರೆ ಅವರಿಗೆ ಅಭಿವೃದ್ಧಿ, ಪ್ರೋಗ್ರೆಸ್, ಪ್ರಮೋಷನ್ ಅವ್ರ ಗಂಡಂದ್ರು ನೋಡ್ತಾರೆ, ಅವ್ರ ಲೈಫ್ ಪಾರ್ಟ್ನರ್ಸ್ ನೋಡ್ತಾರೆ. ಯಾಕೆಂದ್ರೆ ಸಪ್ತಮದಲ್ಲಿ ಎಕ್ಸಾಲ್ಟೆಡ್ ಆಗಿರುವಂತಹ, ಶಕ್ತಿಶಾಲಿ ಆಗಿರುವಂತಹ ಸೂರ್ಯಗ್ರಹ ಇರುವಂತದ್ದು ಬಹಳ ಒಳ್ಳೆಯದು, ಮತ್ತೆ ಅಭಿವೃದ್ಧಿಯನ್ನು ಕೊಡುವಂಥದ್ದು. ಹಾಗಾಗಿ ಸಪ್ತಮದಲ್ಲಿ ಇರುವಂತಹ ಗ್ರಹಗಳಿಂದ ನನ್ನ ಪ್ರಕಾರವಾಗಿ ನಿಮ್ಮ ಲೈಫ್ ಪಾರ್ಟ್ನರ್ಸ್ಗೆ ಒಳ್ಳೇದಾಗುತ್ತೆ. ಅಷ್ಟಮದಲ್ಲಿರುವಂತಹ ಶುಕ್ರ ಗ್ರಹದಿಂದ ವೈವಾಹಿಕ ಜೀವನದಲ್ಲಿ ಕಿರಿಕಿರಿಗಳು, ಟೆನ್ಷನ್ಗಳು ಬರಬಹುದು, ಎಕ್ಸ್ಪೆಕ್ಟ್ ಮಾಡ್ಕೊಂಡಿರಿ. ಬಟ್ ಸಡನ್ ಆಗಿ ಹಣ ಬರೋ ಸಾಧ್ಯತೆ ಇರುತ್ತೆ. ನಿಮ್ಗೆ ಎಲ್ಲೋ ಒಂದ್ ಕಡೆ ಹಣ ಕೊಟ್ಟಿರ್ತೀರಾ, ಯಾವ್ದೋ ಒಂದು ಚಿಕ್ಕ ಬಿಸ್ನೆಸ್ ಇನ್ವೆಸ್ಟ್ಮೆಂಟ್ ಅನ್ನ ಮಾಡಿರ್ತೀರಾ. ಈ ಎಲ್ಲ ಪಾಸಿಬಿಲಿಟೀಸ್ ಇದ್ದಾಗ ನಿಮಗೆ ಹಣ ಹರಿದು ಬರೋ ಸಾಧ್ಯತೆ ಇರುತ್ತೆ. ಸಾಕಷ್ಟು ಹಣ ನೀವು ಸಂಪಾದನೆ ಮಾಡುವಂತಹ ಸಾಧ್ಯತೆ ಇದೆ. ಚತುರ್ಥದಲ್ಲಿ ಇರುವಂತಹ ಗ್ರಹಗಳನ್ನು ನೋಡಿದ್ರೆ ಕೂಡ ಎಗೇನ್ ನನಗೆ ಕುಟುಂಬದಲ್ಲಿ ಕಲಹ, ಕಿರಿಕಿರಿ, ಪ್ರಾಪರ್ಟಿಗೋಸ್ಕರ ಎಸ್ಪೆಷಲಿ ಜಗಳಗಳಾಗೋ ಸಾಧ್ಯತೆ ಇರುತ್ತೆ. ಅದು ಕೂಡ ವಯಸ್ಸಾದವರಿಂದನೇ ನಿಮ್ಮ ಮನೆಯಲ್ಲಿ ಜಗಳಗಳಾಗ್ಬೋದು. ಇದೆಲ್ಲದೂ ಕೂಡ ನೀವು ಗಮನದಲ್ಲಿ ಇಟ್ಕೋಬೇಕಾಗತ್ತೆ. ಸಪ್ತಮಾಧಿಪತಿ 6ನೇ ಮನೆ ಇರುವಂತದ್ದು ವೈವಾಹಿಕ ಜೀವನಕ್ಕೆ ಒಳ್ಳೆಯದಲ್ಲ. ಕುಟುಂಬದಲ್ಲಿ ನಾನಾ ತರದ ಕಿರಿಕಿರಿ, ಎಸ್ಪೆಷಲಿ ಗಂಡ ಹೆಂಡತಿರ ಮಧ್ಯೆ ಕಿರಿಕಿರಿಗಳು, ಜಗಳಗಳು ವಿಪರೀತಕ್ಕೆ ಹೋಗುವಂತ ಸಾಧ್ಯತೆಗಳಿರುತ್ತೆ. ಪ್ರಾಪರ್ಟಿ ಕ್ರಿಯೇಟ್ ಆಗುವಂತ ಸಾಧ್ಯತೆ ಇದೆ. ಆಮೇಲೆ ಪ್ರಾಪರ್ಟಿಗಳಲ್ಲಿ ಎಸ್ಪೆಷಲಿ ಕೆಲವ್ರಿಗೆ ಈ ಟೈಮ್ ಪೀರಿಯಡ್ ಅಲ್ಲಿ ಪ್ರಾಪರ್ಟಿ ವ್ಯವಹಾರ ಮಾಡಿದಾಗ ಕೇರ್ಲೆಸ್ ಆಗಿ ವ್ಯವಹಾರ ಮಾಡಿದ್ರೆ ಡಿಸ್ಪ್ಯೂಟ್ ಇರುವಂತಹ ಪ್ರಾಪರ್ಟಿ ಬರುವಂತ ಸಾಧ್ಯತೆ ಅತಿ ಹೆಚ್ಚಾಗಿರುತ್ತೆ. ಬಹಳ ಕೇರ್ಫುಲ್ ಆಗಿ ನೀವು ಇರಬೇಕಾಗತ್ತೆ. ನವಮ ಭಾವದಲ್ಲಿರುವಂತಹ ಗುರುಗ್ರಹದಿಂದ ನಿಮ್ಮ ತಂದೆ ಅಥವಾ ನಿಮ್ಮ ತಾಯಿ ಯಾರಾದ್ರೂ ಆರೋಗ್ಯ ಸಮಸ್ಯೆಯಿಂದ ಬಳಲ್ತಾ ಇದ್ರೆ ಅವರ ಆರೋಗ್ಯದಲ್ಲಿ ಸುಧಾರಣೆ ಆಗತ್ತೆ. ಸೊ ಇಷ್ಟೆಲ್ಲ ವಿಚಾರಗಳು ಬಂದು ತುಲಾ ರಾಶಿಗೆ ಸಂಬಂಧಿಸಿದ್ದು.